Hi. Hello family members. Welcome back to my channel. ಸೊ ಹುಡಿಸಪ್ಪ ಏನಪ್ಪ ವಿಷಯ ಅಂತಂದ್ರೆ ನಾನು ಇವಾಗ ನಮ್ಮವ್ವ ಬೆಂಗಳೂರಿಗೆ ಬಂದಾಗ ಇಲ್ಲಿ ಲೊಕೇಶನ್ ತೋರ್ಸೋಕೆ ಟ್ರಾಫಿಕ್ ಇವಾಗ ಜಾಸ್ತಿ ಅದ. ಅದಕ್ಕೆ ನಮ್ಮ ಮಮ್ಮಿನ ಕರ್ಕೊಂಡು ಇಲ್ಬೇಕು ಅಂತ ಪ್ಲೇಸ್ ತೋರಿಸ್ತೀನಿ ಬರ್ರಿ. ಇವನೇನಪ್ಪ ಗೂಡ್ಸ್ ಗಾಡಿ ತೋರಿಸ್ತಾ ಇದ್ದಾನಂತ ನೀವು ಅನ್ಕೊಂಡಿರ್ಬೋದು, ಬಟ್ ಅದು ಗೂಡ್ಸ್ ಗಾಡಿ ಅಲ್ಲ, ಅದು ನಮ್ಮನೆ ಮಾಲಕ್ಸ್. ಅದೇ ನಮಗೆ ತಾರು, ಅದೇ ನಮಗೆ ಕಾರು. ಸೊ ಹುಡಿಸಪ್ಪ ನಾವೆಲ್ಲಿ ಗಂಟೆ ಅಂದರೆ ಅವತ್ತು ವಿಡಿಯೋ ಪೂರ್ತಿ ನೋಡ್ರಿ ಗೊತ್ತಾಗುತ್ತೆ ಎಲ್ಲಿ ಗಂಟೆ ಅಂತ. ಡ್ರೈವರ್ ತೊಗೊಂಡಿ ನಾವು ಮಸ್ತ್ ತೊಗೊಂಡಿ ನೀನು ಡ್ರೈವರ್ ನೀನು ಎಲ್ಲ ಗೈಸ್. ಏನಪ್ಪ ವಿಷಯ ಅಂತಂದರೆ ಇವತ್ತು ನಾವು ಎಲ್ಲಿ ಹೊಂಟಿವಿ ಟ್ರಿಪ್ ಅದು ಲೊಕೇಶನ್ ಏನು ಎಲ್ಲಿಯಪ್ಪ ಅಂತ ವಿಡಿಯೋ ಪೂರ್ತಿ ನೋಡ್ರಿ ಗೊತ್ತಾಗತ್ತೆ. ಅಲ್ಲಿ ಗಂಟ ವೇಟ್ ಫಾರ್ ಸಿ ಇವ ಏನು ಮ್ಯಾಗ ಹೋಗ್ತಾನಲ್ಲ. ಇವತ್ತೇನಪ್ಪ ವಿಷಯ ಅಂತಂದ್ರೆ ನಾವಿವಾಗ ಒಂದು ಪ್ಲೇಸ್ ಹೊಂಟೀವಿ ಮನೆಯ ಫ್ಯಾಮ್ಲಿ ಕೂಡ. ಅಂದ್ರೆ ವೀಕಪ್ ಇದ್ದ ದಿನ ನಾವು ಏನಾರ ಒಂದು ಪ್ಲ್ಯಾನ್ ಹಾಕೊಂಡು ಕುಂತು ಬೇಸರ ಆಗೈತೆ ಮನ್ಯಾಗ. ಅದಕ್ಕೊಂದು ಪ್ಲ್ಯಾನ್ ಹಾಕೊಂಡು ಸಿಟಿ ತಿರ್ಬೇಕಂದ್ರೆ ಆಗಲ್ಲ, ಯಾಕಂದ್ರೆ ಟ್ರಾಫಿಕ್ನಾಗ ಟೈಮ್ ಹೋಗ್ಬಿಡ್ತೈತಿ. ಅದಕ್ಕೋಸ್ಕರ ಹೊರಗಡೆ ಟ್ರಾಫಿಕ್ ಬಿಟ್ಟು ಈಗ ಸ್ವಲ್ಪ ಇವಾಗ ಹೊಸಕೋಟೆ ಹತ್ರ ಇದೀವಿ ಇವಾಗ. ಆಮೇಲೆ ಒಂದು ಪ್ಲೇಸ್ ತೋರಿಸ್ತೀನಿ, ಅಲ್ಲಿವರೆಗೂ ಕಾಯಬೇಕು. ಇದು ನಮ್ಮ ಮಳೆ ಒಂದೇನು ಹೇಳ್ತಾನಂತ ಕೇಳ್ರಿ, ಹೇಳಪ್ಪ. ದುಡ್ಡಿದ್ದಾಗ ಟ್ರಿಪ್ ಮಾಡೋದಲ್ಲ, ವಯಸ್ಸಿದ್ದಾಗ ಮಾಡ್ಬೇಕು ಟ್ರಿಪ್ಪು ಅಷ್ಟೇ. ಹೇಳಿದ್ದು ಏನಪ್ಪ ಅಂದ್ರೆ ದುಡ್ಡಿದ್ದಾಗ ಟ್ರಿಪ್ ಮಾಡೋದಲ್ಲ, ವಯಸ್ಸಿದ್ದಾಗ ಟ್ರಿಪ್ ಮಾಡೋಕೆ. ಅಂದ್ರೆ ಏನಂದ್ರೆ ದುಡ್ಡು ಏನು ಆಮೇಲೆ ಮುದುಕಾಗಿ ನಿನ್ನ ಮಕ್ಕಳವರೆಲ್ಲ ದುಡ್ಡು ಕೊಡ್ತಾರೆ, ಬಟ್ ಏನು ಅವ್ರು ತಿರ್ಗಕ್ಕೆ ವಯಸ್ಸಿರಲ್ಲ. ಅದಕ್ಕೋಸ್ಕರ ವಯಸ್ಸಿದ್ದಾಗ ಟ್ರಿಪ್ ಮಾಡ್ಬೋದು ಅಷ್ಟೇ. ಏನಪ್ಪ ಅಂದ್ರೆ ಸಾಂಗ್ ಬೀಳಲಿ ಟ್ರಿಪ್ ಹೊಂಟಿವೆ, ಏನು ಅಳ್ಕೊಂತ ಹೊಂಟಿವೆ. ಟ್ರಿಪ್ ಹೊಂಟಿವಿ. ಈ ಸಿಗ್ನಲ್ ದಾಟ ಮಟ ಇದು ಸಿಗ್ನಲ್ ಇನ್ನೊಂದು ಮುಂದೊಂದು ಸಿಗ್ನಲ್ ಅದನ್ನ ದಾಟಿಂದ ಮ್ಯಾಚ್ತೆ ಮತ್ತೆ ನಾನೇ ಆಡ್ಲಿ ಹೇಳೋದು. Hey, I've seen this one. This is a classic. ಮ್ಯಾಚ್ತೆ ಮತ್ತೆ ನಾನೇ ಆಡ್ಲಿ ಹೇಳೋದು. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಹಾಡು ಇವು ಎಲ್ಲಿಯಪ್ಪ ಎಷ್ಟು ಬ್ರಿಡ್ಜ್ ಅದಾವ. ಇವು ನಾವೆಲ್ಲ ನಮ್ಮ ಊರ ಕಡೆ ನೋಡಿದ್ದೇನಪ್ಪ ಅಂದ್ರೆ ಕ್ಯಾನಲ್ ಬ್ರಿಡ್ಜ್ ಒಂದೇ. ಇಲ್ಲಿ ಬೆಂಗಳೂರು ಬಂದು ಗೊತ್ತಾಗೈತಿ ಏನೇನಪ್ಪ ಯಾವ ಇದು ಮೆಟ್ರೋ ಬ್ರಿಡ್ಜ್. ಇವು ಎಲ್ಲ ಮೆಟ್ರೋದು ಕಡೆ ಒಂದು ಮೆಟ್ರೋ, ಇನ್ನೊಂದು ಟ್ರೈನ್ ಹೋಗೈತಿ ಇಲ್ಲಿ. ಮತ್ತು ಇನ್ನೊಂದು ಹಳಿ ಚೇಂಜ್ ಮಾಡ್ತಾರಲ್ಲ, ಅಂದ್ರೆ ಮೆಟ್ರೋ ಇವಾಗ ಅಪೋಸಿಟ್ ಒಂದು ಮೆಟ್ರೋ ಬರಾಕತ್ತಿತ್ತಂದ್ರೆ ಆ ಮೆಟ್ರೋ ಏನಪ್ಪ ಅಂದ್ರೆ ಎಲ್ಲೇ ರೈಲ್ವೆ ಇಲಾಖೆಯವ್ರು ಕೇಳಂತಡಿ. ಆ ಬಸ್ನಾಗ ಒಂದು ಹುಡುಗಿ ಅದಾಳ, ಬರೀ ಇವನ್ನ ನೋಡ್ತಾಳೆ. ಅಲ್ಲಿ ಅದ ನೋಡ, ಕೆಂಪು ಸೀಟ್ ಐತಲ್ಲ ಗುಂಡಕ್ಕೆ ರಾಗಿ ಮುದ್ದಿದ್ದಂಗ. ಬೇಕಾದ್ರೆ ತೋರಿಸ್ತೀನಿ, ಇದು ಗಾಡಿ ಮುಂದೆ ಪಕ್ಕ ಆ ಹುಡುಗಿನ ತೋರಿಸ್ತೀನಿ, ಪಕ್ಕ ತೋರಿಸ್ತೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು.
ಅಲ್ಲಿ ನೋಡ್ತಾವ ಅಲ್ಲಿ ನೋಡ್ತಾವ ಈ ಟ್ರಿಪ್ ಗಾಡಿ ಹೋಗ್ಲಪ್ಪ ಪಕ್ಕ ತೋರ್ಸ್ನ ಹುಡುಗಿನ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ. ಈ ಬಸ್ನಾಗ ಒಂದು ಹುಡುಗದಾಳ, ಆಕೆ ಬರೀ ನಮ್ಮ ಮಳೆ ನೋಡ್ತಾ ಇವನ್ನ. ಈ ಟ್ರಿಪ್ ಇದೊಂದು ಗಾಡಿ ಮುಂದಕ್ಕೆ ಹೋಗ್ಲಿ ಪಕ್ಕ ಹುಡುಗಿನ ತೋರಿಸ್ತೀನಿ ಸದ್ದ. ಇದ ಬಸ್ನಾಗ ಅದಾಳ, ಅಲ್ಲಿ ಕೆಂಪನ್ ಸೀಟ್ ಕಾಣಿಸತ್ತಲ್ಲ ಅಲ್ಲಿ ಅದಾಳ, ತೋರಿಸ್ತೀನಿ. ಹೋಗಲ್ತಿದೆ ಬಸ್, ಹೋಗು ಅಣ್ಣ ಮುಂದೆ ಹೋಗ, ತೋರಿಸ್ತೀನಿ ಈಗ ಹೋಗ್ತಾಳ. ಬಸ್ ಹೊಂಟಿತು ಅಯ್ಯೋ ಆ ಹುಡುಗಿನ ಮಿಸ್ ಹಾಕಳ. ಲಾರಿ ಅಣ್ಣ ಹೋಗುವ ಲಾರಿ ಮಿಸ್ ಆಗ್ಲಪ್ಪ. ಈಗ ಶ್ರೀಲೀಲಾ ಬಂದಳೆ ಹಾಕಿನೇನು ಮಾವ, ಏನ ಕರ್ನಾಟಕದಾಗ ಒಂದೇ ಗೇಟ್ ಅದ. ಯಾವ ಗೇಟ್? ಕೋಲ್ ಗೇಟ್. ಮತ್ತೆ ಇದೆಯೇನ? ಅದು ಟೋಲ್ ಗೇಟ್. ಇವಾಗ ನಾನು ಬಂದಿದ್ದಿಲ್ಲ ಅಕ್ಷಯ್ ದಮ್ ಬಿರಿಯಾನಿ ಇಲ್ಲಿ ಐತೆ ನೋಡೋದು. ಎಲ್ಲ ಬಿರಿಯಾನಿ ಹೊಸಕೋಟೆ ಬಿರಿಯಾನಿಗೆ ಫೇಮಸ್ಸು. ಅಕ್ಷಯ್ ದಮ್ ಬಿರಿಯಾನಿ, ಮಣಿ ದಮ್ ಬಿರಿಯಾನಿ, ಎಲ್ಲ ಬಿರಿಯಾನಿ ಹೆಂಗಿರುತ್ತಂದ್ರೆ ಅವ್ನು ಹೇಳಕ್ಕೆ ಮಾತು ಬರೋಲ್ಲ, ಹಂಗೆ ಬಾಯ ನೀರು ಕಿಡಿತದ ಹಂಗೆ. ಬಿಲ್ಡಿಂಗ್ ನೋಡವ ಬಾಬಾ ಬಿಲ್ಡಿಂಗ್ ಏನಂದ್ರೆ ಬ್ರಿಗೇಡ್ ಸಿಗ್ನೇಚರ್ ಟವರ್ಸ್. ನೀವು ಇಟ್ಟಾರೆ ಟಚ್ಗತ್ತಲ್ಲೇ ಮ್ಯಾಗ ಹೋಗಂಗಿಲ್ಲ, ಯೂಟರ್ ನೋಡ್ಕೊಂಡ್ಬರ್ಬೇಕು. ಹಂಗನ ರೂಲ್ಸ್ ಅದ. ಸ್ಟ್ರೈಟಾಗಿ ಹೋಗ್ಬೇಕು. ನಾವು ಸ್ಟ್ರೇಟಾಗಿ ಹೋಗ್ಬೇಕು, ಅದು ಮ್ಯಾಲೆ ಹಾಕಿರ್ತಾರೆ. ಯಾಕೆ ಹೇಳ ಅಂದ್ರೆ ನಾವು ಯೂಟರ್ ತೊಗೊಂಡು ಹೋಗ್ಲೇಬೇಕಂತ. ಗೂಡ್ಸ್ ನಾಟ್ ಅಲೌಡ್, ಗೂಡ್ಸ್ ಗಾಡಿ. ಹಂಗೆ ಗಾಡಿ ಒಂದು ಪಾರ್ಕಿಂಗ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನ ಕಡೆ. ಇಲ್ಲೇನು ಒಂದು ಆಶ್ಚರ್ಯ ಆಯ್ತು ನೋಡಿಬಿಟ್ಟು, ಇಲ್ಲಿ ನೋಡಿ ವಿಡಿಯೋದಾಗ ಯಾರಿದ್ದಾರೆ ಅಂತ. ಹಂಗೆ ಮಹಾತ್ಮ ಗಾಂಧೀಜಿ ಕೂಡ ಇಲ್ಲಿ ಬಂದ್ಬಿಟ್ಟವ್ರೆ. ಗುರು ಪೂರ್ಣಿಮೆ ದಿನ ಮಹಾತ್ಮ ಗಾಂಧಿ ಅವರು ಬಂದ್ರಂತ ಫುಲ್ ಖುಷಿ ಆಗ್ಬಿಡ್ತು ನನಗೆ. ಈ ಸ್ಥಳಕ್ಕೆ ಯಾರ್ಯಾರು ಬಂದಿರಂತ ಕಮೆಂಟ್ ಮಾಡಿ. ಇದು ಒಂದು ಕಂಬಳಿಪುರದ ಹೊಸಕೋಟೆ ತಾಲೂಕಿನ ಕಂಬಳಿಪುರ ಎಂಬ ಗ್ರಾಮ. ಕಾಟೇರಮ್ಮ ದೇವಸ್ಥಾನಕ್ಕೆ ನಾವು ಬಂದ್ವಿ. ನಮ್ಮವ್ವ ಭಾಳ ದಿನಕ್ಕೆ ಬೆಂಗಳೂರಿಗೆ ಬಂದಿದ್ಲು. ಮತ್ತೆ ಹಂಗೆ ಗುರು ಪೌರ್ಣಿಮೆ ದಿನ ಇತ್ತಲ್ಲ, ಅದಕ್ಕೋಸ್ಕರ ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ಬೇಕಂತ ನಾವು ಕಾಟೇರಮ್ಮಗೆ ಬಂದಿದ್ದೀವಿ ರೀ. ನೋಡ್ಬೇ ಯಾವ ನೋಡಿ ಪೂರ್ತಿ ಹಂಗೆ ಕಾಯಿ ತೊಗೊಂಡೇವ್ರಿ. ದೇವ್ರಿಗೆ ಕಾಯಿ ಹೊಡ್ಸ್ಬೇಕಲ್ಲ, ಗುರು ಪೌರ್ಣಿಮೆ ದಿನ ಹುಣ್ಣಿಮೆ ಇತ್ತು ಅವತ್ತು, ಅದಕ್ಕೋಸ್ಕರ ಕಾಯಿ ತೊಗೊಂಡೇವ್ರಿ. ಹಂಗೆ ನಮ್ಮ ಅಜ್ಜಿ, ನಮ್ಮವ್ವ, ಇವ ನಮ್ಮ ಚಿಕ್ಕಮ್ಮ ರೀ. ಯಾರಿಗಾರ ಹುಷಾರಿಲ್ಲ ಅಂದ್ರೆ ಟ್ಯಾಬ್ಲೆಟ್ ಕಟ್ಟೋದು, ದಾರು ಕೊಡಿಸ್ಬೇಕಾದ್ರೆ ದಾರು ಬಾಟ್ಲಿ ಕಟ್ಟೋದು. ಮತ್ತು ನಿಮ್ಗೆ ಆಯ್ ಬರ್ಲಾರ್ದವ್ರು ಯಾರು ಏನಾರು ಮಾಡಿಸಿದ್ರೆ ಅವ್ರ ಫೋಟೋ. ಯಾಕೆ ಕಟ್ಟ್ಯಾರಂತ ಕಮೆಂಟ್ ಮಾಡ್ರಿ. ಯಾಕೆ ಕಟ್ಟ್ಯಾರ ಅದು ರೊಕ್ಕ ನಿಂದ್ರಲ್ಲ. ರೊಕ್ಕ ನಿಂದ್ರಲಾರಕ್ಕ ನಮ್ಮ ಅವು ಹೇಳ್ದಾಳ, ಕೈಯಾಗ ರೊಕ್ಕ ನಿಂದಿರ್ಲಿಲ್ಲ ಅಂದ್ರೆ ನಾವು ಶ್ರೀಮಂತರ ಆಗ್ಬೇಕಂತ ಕಟ್ಟ್ಯಾರಂತ ರೊಕ್ಕದ ನಮ್ಮ ಅವು ಹೇಳ್ಯಾಳ. ಬಟ್ ನೀವು ಕಮೆಂಟ್ ಮಾಡಿ ಯಾಕೆ ಇದು ವಾಚ್ ಯಾಕೆ ಕಟ್ತಾರ? ಟೈಮ್ ಸುಮಾರಿಲ್ಲ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ.
ನೋಡ್ತಾರೆ ಮಕ್ಕಳೆಲ್ಲರಿಗೆ ತೊಟ್ಲ ಕಟ್ಟೋದು ಮ್ಯಾಗ ಕಟ್ಟಿರಲ್ಲ ತೊಟ್ಲ ಅಲ್ಲಿ ನೋಡೋದು ಅವಾಗ ಒಳ್ಳೆ ಮಾಡ್ತಾಯಿ ಅದ ಅಂತ ನಾವು ಯಾವಾಗಲೂ ತಿಂಗಳಿಗೊಂದ್ಸರಿ ಕಾಟೇರಮ್ಮಗೆ ಬಂದೇ ಬರ್ತೀವಿ. ಅವ್ವ ಇದೇ ಮೊದಲು ಬಾರಿ ಎಲ್ಲ ಬೆಂಗಳೂರು ಬಂದಿದ್ದು, ಅದಕ್ಕೋಸ್ಕರ ಅವ್ವನ ಹೊಸಕೋಟೆ ಕಾಟೇರಮ್ಮಗೆ ಕರ್ಕೊಂಬಂದಿನಿ. ಅವಾಗ ಕೇಳಿದೆ ದೇವ್ರ ಹತ್ರ ಏನಂತ ಬೇಡ್ಕೊಂಡಿವ ಅಂತ. ಅದನ್ನ ನೆಕ್ಸ್ಟ್ ಭಾಗದಾಗ ತೋರಿಸ್ತೀನಿ ಏನಂತ ಬೇಡ್ಕೊಂಡ್ರಳ ಅವ್ವ ಅಂತ. ಏನಂತ ಬೇಡ್ಕೊಂಡೆ? ನಮ್ಮ ಮಕ್ಳು ಚಂದ ಇರ್ಲಿ, ನಮ್ಮ ಮಕ್ಳಿಗೆ ಆರೋಗ್ಯ ಆಯಸ್ಸು ಕೊಡ್ಲಿ ಅಂತ ಬೇಡ್ಕೊಂಡ್ರಿ.